ವೇದಿಕೆಯ ಮೇಲೆ ನಿಂತು ಮಾತನಾಡುವುದು ತುಂಬಾ ಕಷ್ಟವಾಗಿದೆ. 10 ವರ್ಷಗಳ ನಮ್ಮ ಬಾಲ್ಯ, ನಮ್ಮ ಕನಸುಗಳು, ನಮ್ಮ ನಗುವುಗಳು ಎಲ್ಲವೂ ಈ ಶಾಲೆಯ ಗೋಡೆಗಳೊಳಗೆ ಉಳಿದಿವೆ. ಮೊದಲ ದಿನ ಅಮ್ಮನ ಕೈಬಿಡದೆ ಅತ್ತಿದ ನಾವು ಇಂದು ಶಾಲೆಯ ಕೈಬಿಡಲು ಮನಸ್ಸೇ ಆಗುತ್ತಿಲ್ಲ. ಈ ತರಗತಿ ಕೊಠಡಿಯಲ್ಲಿ ಬರೆದ ಮೊದಲ ಅಕ್ಷರ, ಈ ಮೈದಾನದಲ್ಲಿ ಆಡಿದ ಕೊನೆಯ ಆಟ, ಶಿಕ್ಷಕರ ಗದರಿಕೆಯೊಳಗಿನ ಮಮತೆ, ಸ್ನೇಹಿತರ ಜೊತೆ ಹಂಚಿಕೊಂಡ ಗುಪ್ತ ನಗು, ಇವೆಲ್ಲವೂ ಇಂದಿನಿಂದ ನೆನಪುಗಳಾಗುತ್ತಿವೆ. ನನ್ನ ಶಾಲೆ ಕೋಣೆಯೊಳಗೆ ಬೆಂಚ ಮೇಲೆ ಬರದ ಕವಿತೆಯೇವು ಬಂದು ಓದುವ ಮುನ್ನ ನಮ್ಮ ಶಾಲಾವಧಿ ಮುಗಿದೆ ಹೋಯಿತು. ಪರೀಕ್ಷೆಯಲ್ಲಿ ಸೋತಾಗ ಧೈರ್ಯ ನೀಡಿದ ಮಾತುಗಳು, ಯಶಸ್ಸಿನಲ್ಲಿ ಬೆನ್ನು ತಟ್ಟಿದ ಪ್ರೋತ್ಸಾಹ, ಇವು ನಮ್ಮ ಬದುಕಿನ ಬೆಳಕಾಗಿವೆ. ವಿದಾಯ ಎಂಬ ಒಂದು ಪದ ಹೇಳಲು ತುಟಿಗಳು ಮುಂದೆ ಬರುತ್ತಿವೆ, ಆದರೆ ಹೃದಯ ಹಿಂದಕ್ಕೆ ಇಳಿಯುತ್ತಿದೆ. ಶಾಲೆ, ನೀನು ನಮ್ಮನ್ನು ರೂಪಿಸಿದ ಅಮ್ಮನಂತಿದ್ದೆ. ನಾವು ಎಲ್ಲಿಗೆ ಹೋದರೂ ನಿನ್ನ ಮಣ್ಣಿನ ವಾಸನೆ ನಮ್ಮ ಮನದಲ್ಲಿ ಸದಾ ಇರುತ್ತದೆ. ಕ್ಲಾಸಿನಲ್ಲಿ ಕಳೆದ ನೆನಪು ಅಗಲಿ ದೂರ ಹೋಗು ಮುನ್ನ ನಮ್ಮನ್ನೆಲ್ಲ ಮನ್ನಿಸು ಗುರುವೇ. ಇಂದು ಕಣ್ಣೀರಿನಿಂದ ವಿದಾಯ ಹೇಳುತ್ತಿದ್ದೇವೆ, ಆದರೆ ನಿನ್ನ ಹೆಸರನ್ನು ಹೆಮ್ಮೆಯಿಂದ ಉಳಿಸುತ್ತೇವೆ. Life is all about these little moments of connection. ಧನ್ಯವಾದಗಳು.